ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇದು 14,000 ಕೋಟಿಯ ಒಂದು ಅತಿ ದೊಡ್ಡ ಹಗರಣ. ಮೋದಿ ಸ್ಕೀಮ್ ಅಂತ ಏನು ಬಂದಿತ್ತು, ಇದು ಮೋದಿ ಸ್ಕೀಮ್ ಅಲ್ಲ, ಮೋದಿ ಸ್ಕ್ಯಾಮ್ ಅನ್ನುವಂತಹ ಭ್ರಷ್ಟಾಚಾರ. ಯಾವ ರೀತಿ ಅಂದರೆ, ನರೇಂದ್ರ ಮೋದಿಯವರು ಯುವಕರ ಹೃದಯ ಸಾಮ್ರಾಟ ಅಂತ ಹೇಳಿ ಯುವಜನತೆ ಹೋದಲ್ಲಿ ಬಂದಲ್ಲಿ ಮೋದಿ ಮೋದಿ ಅಂತ ಕೂಗ್ತಾ ಇದ್ರಲ್ಲ, ಅದೇ ಯುವಜನತೆಗೆ ಈ BJP ಸರ್ಕಾರ 2015ರಿಂದ 2022ರವರೆಗೂ ಮಾಡಿರುವಂತಹ ಮಹಾ ಮೋಸ, ಅತಿ ದೊಡ್ಡ ಮೋಸವನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ವೀಕ್ಷಕರೇ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಹಗರಣಗಳು ಬರ್ತಾ ಇದ್ದಾವೆ ಅಂಥೇಳಿ 2014ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರಲ್ಲ, ಯುವಜನತೆ ಹುಚ್ಚೆದ್ದು ನರೇಂದ್ರ ಮೋದಿಯವರಿಗೆ ಮತ ನೀಡಿದರು. ಮೋದಿ ಗೆಲ್ಲಬೇಕು, ಭಾರತ ವಿಶ್ವಗುರು ಆಗುತ್ತೆ ಅಂತ ನಂಬ್ಕೊಂಡೇನು ಮತ ನೀಡಿದರು. ಅದೇ ಪ್ರಕಾರ ನರೇಂದ್ರ ಮೋದಿ ಗೆದ್ದು ಬಂದರು. ಯುವಕರಿಗಾಗಿ ಏನನ್ನಾದರೂ ಮಾಡಬೇಕು ಅನ್ನೋ ಮಹಾದಾಸೆ ಇತ್ತು ನರೇಂದ್ರ ಮೋದಿ ಅವರಿಗೆ. ಅದೇ ಪ್ರಕಾರ ತುಂಬ ಜನ ಸರ್ಟಿಫಿಕೇಟ್ ಗಳಿಸ್ತಿದ್ರು, ಓದ್ತಿದ್ರು, ಪಾಸ್ ಆಗ್ತಿದ್ರು. ಪಾಸ್ ಆದಮೇಲೆ ಸರ್ಟಿಫಿಕೇಟ್ ಬರ್ತಿತ್ತು, ಆದರೆ ಉದ್ಯೋಗ ಸಿಗ್ತಿರ್ಲಿಲ್ವಲ್ಲ. ಅವ್ರಿಗೇನಾದರೂ ಸ್ಕಿಲ್ ಡೆವಲಪ್ ಮಾಡೋಣ, ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಒಂದು ಸ್ಕೀಮನ್ನು ತರ್ತಾರೆ ನರೇಂದ್ರ ಮೋದಿ. PMKVY ಅಂತ, ಅಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಅಂತ. ಇದರ ಅಡಿಯಲ್ಲಿ 14,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ. ಆ ಹಣದಿಂದ ಏನು ಮಾಡಬೇಕು ಅಂದರೆ, ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಕೌಶಲ್ಯವನ್ನು ಹೆಚ್ಚಿಸಬೇಕು, ಕೌಶಲ್ಯ ಅಭಿವೃದ್ಧಿ ಮಾಡಿ ಆ ಮೂಲಕ ಅವರಿಗೆ ಕೆಲಸ ಸಿಗೋ ಥರ ಮಾಡಬೇಕು ಅನ್ನೋದು ಈ ಯೋಜನೆಯ ಉದ್ದೇಶ. ಯಾವುದೇ ಸರ್ಕಾರಗಳು ಈ ರೀತಿ ಸ್ಕೀಮ್ಗಳನ್ನು ತಂದಾಗ ಇದೇ ರೀತಿ ಹೇಳ್ತಾರೆ. ಆದರೆ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ, ಈ 14,000 ಕೋಟಿ ರೂಪಾಯಿಗಳು ಯಾವ್ಯಾವ ಅಕೌಂಟಿಗೆ ಹೋಗಿದೆ ಅನ್ನೋದನ್ನು CAG ಪತ್ತೆ ಮಾಡಿದೆ. ಆಡಿಟರ್ ಪತ್ತೆ ಮಾಡಿರೋ ಪ್ರಕಾರ ಈ ಏಜೆನ್ಸಿಯನ್ನೇನು ತೆಗೆದುಕೊಂಡಿರ್ತಾರೆ, ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ, ಅದ್ರ ಬಗ್ಗೆ ಹೇಳ್ತೀವಿ, ಇದ್ರ ಬಗ್ಗೆ ಹೇಳ್ತೀವಿ, ಟೈಲರಿಂಗ್ ಕಲಿಸ್ತೀವಿ, ಮೆಕ್ಯಾನಿಕಲ್ ಕಲಿಸ್ತೀವಿ, ರೇಡಿಯೋ ರಿಪೇರಿ, TV ರಿಪೇರಿ ಮೊಬೈಲ್ ರಿಪೇರಿ ಕಲಿಸ್ತೀವಿ, ಅದು ಇದು ಪುಂಖಾನುಪುಂಖವಾಗಿ ಹೇಳಿ ದುಡ್ಡನ್ನು ಹೊಡೆದಿದ್ದಾರಲ್ಲ ಪರಮ ಪಾಪಿಗಳು. ಅವರು ಮತ್ಯಾರು ಅಲ್ಲ, ಇದೇ ರಾಜಕಾರಣಿಗಳೇ. 2015ರಿಂದ 2022ರಲ್ಲಿ ಬರೋಬ್ಬರಿ 14,000 ಕೋಟಿ ರೂಪಾಯಿಗಳನ್ನು ಹೊಡೆದಿರೋದನ್ನು ನಾವು ಹೇಳ್ತಾ ಇಲ್ಲ, CAG ಪತ್ತೆ ಮಾಡಿದೆ. ವೀಕ್ಷಕರೇ, ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲಿ ಅದೇ ಯುವಕರ ಫೋಟೋಗಳು, ಗ್ರೂಪ್ ಫೋಟೋ, ಏನು ಇವರು ಯಾರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ಏನು ಹೇಳ್ತಾರಲ್ಲ, ಆ ಫೋಟೋಗಳು, ಗ್ರೂಪ್ ಫೋಟೋಗಳು, ಫೋಟೋಶಾಪಲ್ಲಿ ಹೆಸರು, ದಿನಾಂಕ, ಸ್ಥಳ ಮಾತ್ರ ಬದಲು ಮಾಡಿ ಅದೇ ಫೋಟೋಗಳನ್ನು ಇಟ್ಟು ಬಿಲ್ಗಳನ್ನು ಪಡೆದಿದ್ದಾರೆ. ಒಬ್ಬ ವಿದ್ಯಾರ್ಥಿಗೆ ಸರಾಸರಿ 10ರಿಂದ 15 ಸಾವಿರ ರೂಪಾಯಿಗಳಷ್ಟು ಖರ್ಚಾಗ್ತಿತ್ತು ಅವರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ನಿಗದಿಪಡಿಸಿತು. ಈ ಏಜೆನ್ಸಿಗಳು, ಬ್ರೋಕರ್ ಕಂಪನಿಗಳು ಅಥವಾ ರಾಜಕಾರಣಿಗಳ ಚೇಲಾಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಎಲ್ಲೋ ಒಂದು 10 ಜನರನ್ನು ಸೇರಿಸೋದು, ಬಾಡಿಗೆ ಲ್ಯಾಪ್ಟಾಪ್ ತರೋದು, ಆ ಫೋಟೋಗಳನ್ನು ತೆಗೆಯೋದು, ಸೇಮ್ ಕ್ಲಾಸ್ ರೂಮ್, ಸೇಮ್ ಲ್ಯಾಪ್ಟಾಪ್, ಸೇಮ್ ವಿದ್ಯಾರ್ಥಿಗಳು, ಆದರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿ ಬಿಲ್ ತೆಗೆದಿರು. ಯುವಕರಿಗೆ ಎಷ್ಟು ಮಹಾಮೋಸ ಆಗಿದೆ ಅಂದರೆ, ನಾ ಖಾವುಂಗ ನಾ ಖಾನೆ ದುಂಗ ಅಂತ ಏನು ಹೇಳ್ತಾರೆ ನರೇಂದ್ರ ಮೋದಿಯವರು, ಆದರೆ ಅವ್ರ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ತಿನ್ನುವಂಥವ್ರೆ. ಅದು ಅವ್ರಿಗೆ ಕಾಣ್ತಾ ಇದೆಯೋ ಅಥವಾ ಕಂಡ್ರೂ ಸುಮ್ಮನಿದ್ದಾರೋ ಗೊತ್ತಿಲ್ಲ. ಈ ರೀತಿ ಮಾಡಿಕೊಂಡು ಒಂದೊಂದು ನೋಡಿಬಿಟ್ರೆ, ಆ ಹಗರಣದ ವ್ಯಾಪ್ತಿಯನ್ನು ನೋಡಿಬಿಟ್ರೆ ನೀವು ಯಾವ್ಯಾವ ಅಕೌಂಟಿಗೆ ಹೋಗಿದೆ, ಪಾರದರ್ಶಕವಾಗಿ ಮಾಡ್ತೀವಿ ಅಕೌಂಟಿಗೆ ಹೋಗಿದೆ ಅಂತ ಇವ್ರು ಏನು ಹೇಳ್ತಾರಲ್ಲ, ಆ ವಿದ್ಯಾರ್ಥಿಗಳ ಅಕೌಂಟ್ ನಂಬರ್ಗಳನ್ನು, ಆಧಾರ್ ಕಾರ್ಡ್ಗಳ ನಂಬರ್ಗಳನ್ನು ನೀವು ಚೆಕ್ ಮಾಡಿದರೆ 00000 ಹಿಂಗಿರುತ್ತೆ ಅಕೌಂಟ್ ನಂಬರ್. 1111 ಅಥವಾ 123456 ಈ ಥರದ ಅಕೌಂಟ್ ನಂಬರ್. ಮತ್ತೊಂದು ದುರಂತ ಏನಂದರೆ, ಒಂದೇ ಅಕೌಂಟ್ ನಂಬರ್ಗೆ ಸುಮಾರು 500ರಿಂದ 1000 ವಿದ್ಯಾರ್ಥಿಗಳ ಅವರಿಗೆ ಮೀಸಲಿಟ್ಟಂಥ ಹಣ ಹೋಗಿದೆ. ಅಂದರೆ ಇವರು ಪಾರದರ್ಶಕವಾಗಿ ಮಾಡ್ತೀವಿ, ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಪಾರದರ್ಶಕತೆ ಇದೆ? ಮೊದಲೊಂದು ಮಾತು ಹೇಳ್ತಿದ್ರು, ₹1 ಕೊಟ್ಬಿಟ್ರೆ ಅದು ಇಲ್ಲಿ ಕೆಳಗೆ ಯೋಜನೆಗೆ ಬಂದು ಮುಟ್ಟೋದ್ರಲ್ಲಿ 30 ಪೈಸೆ ಆಗುತ್ತೆ ಅಂತೇಳಿ ಇದೇ ನರೇಂದ್ರ ಮೋದಿ ಅವರು ಹೇಳ್ತಿದ್ರು, ವಾಜಪೇಯಿ ಅವರು ಹೇಳ್ತಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದು ಈಗೇನಾಗ್ತಿದೆ, ₹1ಗೆ 10 ಪೈಸೆನೂ ಬಂದು ಮುಟ್ತಾ ಇಲ್ವಲ್ಲ, ಎಲ್ಲದನ್ನು ಕೊಳ್ಳೆ ಹೊಡಿತಿದ್ದಾರೆ. ಮೋದಿ
भ्रष्टाचार पर कार्रवाई की गारंटी है। ಇದೇನಾ ವಿಕಸಿತ ಭಾರತ? ಇದೇನಾ ಮೋದಿ ಅವ್ರನ್ನ ನಂಬಿ ಮತ ನೀಡಿದ್ದಕ್ಕೆ ಯುವಕರಿಗೆ ಸಿಕ್ಕಂತಹ ಗಿಫ್ಟ್? ವ್ಯವಸ್ಥೆ ಸರಿನೇ ಆಗಲ್ವಾ? ಯಾರಿಗೆದ್ರೂ ಸರಿ ಆಗಲ್ವಾ? ಹಾಗಾದರೆ ಕಾಂಗ್ರೆಸ್ UPA 1 UPA 2 ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತೇಳಿ BJPಗೆ ಓಟ್ ಹಾಕಿದ್ರು ಜನ. BJP ಏನು ಮಾಡ್ತೀವಾಗ? ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದಾಗಿತ್ತು ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.